ಸರ್ ದೆನ್ ನನಗೆ ಇನ್ನೊಂದು ಹಾರ್ಟ್ ಟಚಿಂಗ್ ಅಂತ ಅನಿಸಿದ್ದು ಅಂತ ಅಂದರೆ ಅಣ್ಣವರ ಪುಸ್ತಕದಲ್ಲಿ ಪುನೀತ್ ರಾಜ್ಕುಮಾರ್ ಪ್ರಕೃತಿ ಎನ್ ಬನವಾಸಿ ಅಂತ ಇದೆ. ಇಲ್ಲಿ ನೋಡಿದಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರಕೃತಿ ಎನ್ ಬನವಾಸಿ ಅಂತ ಇದೆ. ಅಂದರೆ ಅಫ್ಕೋರ್ಸ್ ಇಷ್ಟು ಬೇಗ ನೀವು ಅದನ್ನು ಬರಿಬಾರ್ದಿತ್ತು ಅಂತ ಅನಿಸುತ್ತೆ. ತುಂಬ ಎಮೋಷನಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ಕನೆಕ್ಷನ್ ಕೂಡ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಅವ್ರ ತಂದೆ ಪುಸ್ತಕವನ್ನು ಅವರು ಬರೆದಿದ್ರು ಕೂತ್ಕೊಂಡು ನಿಮ್ಮ ಜೊತೆ, ಇಲ್ಲಿ ಇವ್ರ ಪುಸ್ತಕವನ್ನು ಅಪ್ಪು ಅವ್ರ ಪುಸ್ತಕನ ಅಶ್ವಿನಿ ಅವರು ಬರೆದಿದ್ದಾರೆ ನಿಮ್ಮ ಜೊತೆ ಅಂತ ಅಂದಾಗ ಒಂದು ರೀತಿ ಎಮೋಷನಲ್ ಆಗುತ್ತೆ ಸರ್ ನಮಗೇನೆ ಅದನ್ನು ನೋಡಿದಾಗ. ಇಷ್ಟು ಬೇಗ ಬರಿಬೇಕಿತ್ತು, ಆದರೆ ಇಷ್ಟು ಬೇಗ ಬರಿಬಾರ್ದಿತ್ತು, ಯಾಕಂದರೆ ಅವ್ರು ಇರಬೇಕಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಸೊ ಆ್ಯಸ್ ಎ ನೀವು 35 ಇಯರ್ಸ್ ಅವ್ರ ಜೊತೆ ಒಡನಾಟ ಇತ್ತು ಅಂತ, ಈ ಪುಸ್ತಕ ಬರೆಯಬೇಕಿದ್ರೆ ಎಸ್ಪೆಷಲಿ ನಿಮಗೆ ಎಷ್ಟು ಎಮೋಷನಲ್ ಆಗಿತ್ತು, ಅಶ್ವಿನಿ ಅವರು ಎಷ್ಟು ಎಮೋಷನಲ್ ಆದರು? ಮ್ಯಾಮ್, ಇಬ್ಬರಿಗೂ ಇದು ಈಸಿ ಟಾಸ್ಕ್ ಅಲ್ಲ. ಪುಸ್ತಕದಲ್ಲಿ 225 ಜನ ಮಾತಾಡಿದ್ದಾರೆ. ಸೆಲೆಬ್ರಿಟೀಸ್, ಟೆಕ್ನಿಷಿಯನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್, ಫ್ಯಾನ್ಸ್ ಎಲ್ಲ ಮಾತಾಡಿದ್ದಾರೆ. ಯಾರಿಗೂ ಇದು ಈಸಿ ಅಲ್ಲ ಅಪ್ಪು ಬಗ್ಗೆ ಮಾತಾಡೋದು. ಆಮೇಲೆ ನೀವು ಕೇಳಿದ್ದು ತುಂಬ ನನಗೂ ಒಂದು ಎಮೋಷ್ನಲ್ ಪಾಯಿಂಟ್ ಅದು. ಯಾಕೆ ಅಂದರೆ ನಾನು ಅಪ್ಪು ಹೇಳಿದ್ದನ್ನು, ನಾನು ಅಪ್ಪು ಜೊತೆ ಕೂತ್ಕೊಂಡು ಅವನು ಹೇಳಿದ್ದು ಪ್ರಾಕ್ಸ್ ಈ ಥರ ಮಾಡು, ಪ್ರಾಕ್ಸ್ ಆ ಥರ, ಪ್ರಾಕ್ಸ್ ಇದು ಬೇಡ, ಪ್ರಾಕ್ಸ್ ಅದು ಬೇಕು, ಅಪ್ಪು ಹೇಳಿದ್ದೆಲ್ಲದನ್ನು ಅಪ್ಪುಗೋಸ್ಕರ ಮಾಡಿರೋ ಕೆಲಸ, ಅಪ್ಪು ಜೊತೆ ನಿಂತ್ಕೊಂಡು ಮಾಡಿರೋ ಕೆಲಸ ಈಗ ನಾನು ಅಪ್ಪು ಬಗ್ಗೆ ಮಾಡಬೇಕು. ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್. ನಾನು ಪ್ರತಿಯೊಂದು ಹಂತದಲ್ಲಿ, ಡಿಸೈನಲ್ಲಿ, ಒಂದು ಬೈಂಡಿಂಗಲ್ಲಿ, ಒಂದು ಏನು ಪೇಪರ್ ಕ್ವಾಲಿಟಿಯಲ್ಲಿ, ಎವ್ರಿಥಿಂಗ್ ಅಪ್ಪು ಕೂತ್ಕೊಂಡು ನಾನು ಡಿಸ್ಕಸ್ ಮಾಡಿದ್ದೆ. ಇವಾಗ ಅವನ ಜೊತೆ ಡಿಸ್ಕಸ್ ಮಾಡಿದ್ದು, ಇವಾಗ ಅವನ ಬಗ್ಗೆ ಬರೀತಿರೋ ಕೃತಿನ ಪ್ರೊಡ್ಯೂಸ್ ಮಾಡೋಕ್ಕೆ ನಾನು ಅಶ್ವಿನಿ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನಾನು ಅಪ್ಪು ಫ್ರೆಂಡು, ಅಶ್ವಿನಿ ಫ್ರೆಂಡು. ಆದರೆ ನಾವು ಹೆಂಗೆ ಅಂದರೆ ಅಪ್ಪುಗೆ 20 ವಿಷಯ ಹೇಳ್ತಿದ್ವಿ, ಅಶ್ವಿನಿ ಯಾವತ್ತೋ ಒಂದು ದಿನ ಸಿಕ್ಕಿದಾಗ 1-2 ವಿಷಯ ಮಾತಾಡ್ತಿದ್ವಿ ಅಷ್ಟೇ. ಈಗ ಹೆಂಗಾಗಿದೆ ಅಂದರೆ ನಾನು 20 ವಿಷಯನೂ ಅಶ್ವಿನಿಗೆ ಹೇಳ್ತಾ ಇದ್ದೀನಿ. ಇವಾಗ ಏನೋ ಒಂದು ಪ್ಲಸ್ ಆಯಿತು, ಮೈನಸ್ ಆಯಿತು ಬಯೋಗ್ರಫಿಲಿ, ಆ ಥರ. ಯಾಕಂದರೆ ಅಪ್ಪು ಎಲ್ಲ ಅಶ್ವಿನಿಗೆ ಹೇಳೋನು, ನಾನು ಹೇಳಿದ್ದೆಲ್ಲ ಈ ಥರ ಇದಾಯಿತು ಅದಾಯಿತು ಅಂತ. ಶಿ ವಾಸ್ ಇಂಟೆಗ್ರಲಿ ಇನ್ವಾಲ್ವ್ಡ್ ಅಪ್ಪಾಜಿ ಪುಸ್ತಕದಲ್ಲಿ. ಈಗ ಹೆಂಗಾಗಿದೆ ಅಂದರೆ ಇಟ್ ಈಸ್ ಅ ವೆರಿ ಎಮೋಷ್ನಲ್ ಥಿಂಗ್. ನನಗೆ ಅಪ್ಪು ಜೊತೆ ನಾನು ಬರೆದ್ನಲ್ಲ, ಅದೇ ಆಯ್ತಪ್ಪ ಆಯಿತು, ಒಂದು ಜೀವಮಾನಕ್ಕೆ ಇದಾಗೋಯ್ತು, ಇದಕ್ಕಿಂತ ಇನ್ನೇನು ಮಾಡೋದು ಬೇಡ ಅಂತ ಆ ಥರ ನಾನು ಪಕ್ಕದಲ್ಲಿದ್ದೆ. ಬಟ್ ಈಗ ಇದೊಂದು ಆದಾಗ ದೆನ್ ನಾನು ಅಶ್ವಿನಿ ಕೂತ್ಕೊಂಡು ಬರೆದಾಗ ನನಗೂ ಅನ್ನಿಸ್ತು, ಪ್ರಕೃತಿ ಎನ್ ಬನವಾಸಿ ಅದ್ರ ಮೇಲ್ಗಡೆ ಪುನೀತ್ ರಾಜ್ಕುಮಾರ್ ಅಂತಿತ್ತು. ಈಗ ನೋಡಿದ್ರೆ ಅಪ್ಪು, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಇದೆ. ಅದು ನನಗೂ ತುಂಬ, ಅದು ಹೇಳ್ಕೊಳಕ್ಕಾಗಲ್ಲ ಮ್ಯಾಮ್. ನಾವೆಲ್ಲ ಏನು ಯೋಚನೆ ಮಾಡಿದ್ವಿ ಅಂದರೆ, ಅಪ್ಪು ನಾವು ಇನ್ನೊಂದು 10-20-30 ವರ್ಷದಲ್ಲಿ ನಾವು ಹೋದಾಗ ಅಪ್ಪು ಬರ್ತಾನೆ, ಅವನು ಬಂದ್ಬಿಟ್ಟು ಎಲ್ಲರೂ ನೋಡ್ತಾರೆ, ಇವನು ಅಪ್ಪು ಫ್ರೆಂಡು, ನೋಡು ಅಪ್ಪು ಅವರೇ ಬಂದ್ಯಾರೆ ಅಂತ. ಆ ಯೋಚನೆಯಲ್ಲಿ ನಾವು ಬದುಕ್ತವರು. ಸೊ ಇದು ನಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಪ್ಪು ನಮ್ಮ ಜೊತೆ ಇಲ್ಲ ಅನ್ನೋದು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಶ್ವಿನಿ ಅವರು ಎಷ್ಟು ಎಮೋಷನಲ್ ಆದರು ಸರ್, ಬಿಕಾಸ್ ಮೊನ್ನೆ ಅಪ್ಪು ರಿಲೀಸ್ ದಿನವೇ ಅವರು ಎಮೋಷನಲ್ ಆಗ್ತಿದ್ರು ನಾವು ನೋಡಿದಾಗ. ಸೊ ಪುಸ್ತಕ ಬರೆಯೋವಾಗ ಅಂದರೆ ಇದು 2.5 ವರ್ಷದ ಹಿಂದೆನೇ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಎಮೋಷನಲ್ ಜರ್ನಿ ಹೇಗಿತ್ತು ಸರ್ ಅದು? ಮ್ಯಾಮ್, ಅಶ್ವಿನಿ ಈಸ್ ದ ಎಪಿಟೋಮ್ ಆಫ್ ಸ್ಟ್ರೆಂತ್ ಆ್ಯಂಡ್ ಗ್ರೇಸ್. ಅಶ್ವಿನಿ ಅವರು ನಾನು ಎಲ್ಲೂ ನೋಡದೇ ಇರೋ ಒಂದು ಗ್ರೇಸ್, ಒಂದು ಡಿಗ್ನಿಟಿ, ಒಂದು ಸ್ಟ್ರೆಂತ್ ಅವರಲ್ಲಿದೆ. ಆಮೇಲೆ ಅಪ್ಪು ಹೆಂಗಿದ್ನೋ, ನಮಗೆ ಅಪ್ಪು ಹೆಂಗೆ ಗೊತ್ತಿತ್ತೋ, ಸಚ್ ಅ ಗ್ರೇಟ್ ಪರ್ಸನ್. ಅವನ್ನ ಕ್ಲೋಸ್ ಆಗಿ ನೋಡಿದ್ವಲ್ಲ, ಅಶ್ವಿನಿ ಈಸ್ ಈಕ್ವಲಿ ಲೈಕ್ ಅಪ್ಪು. ನಾನು 2 ವರ್ಷದಲ್ಲಿ ಐ ಹ್ಯಾವ್ ರಿಯಲೈಸ್ಡ್ ದಟ್ ಅಪ್ಪುಲಿರೋ ಎಷ್ಟೋ ಗುಣಗಳು ಅಶ್ವಿನಿಲಿ ಕಾಣ್ತಾ ಇದೆ. ಮೇ ಬಿ ದಟ್ಸ್ ವೈ ದೇ ವರ್ ಟುಗೆದರ್. ಯಾಕೆ ಅಂದರೆ ಅವರಿಬ್ಬರೂ ಒಂದೇ ಥರ ಇದ್ದರು ಮ್ಯಾಮ್, ಒಂದೇ ಥರ ಇದ್ದಾರೆ ಟಿಲ್ ದ ಲಾಸ್ಟ್. ಅಪ್ಪು ಆ್ಯಂಡ್ ಅಶ್ವಿನಿ ಫಸ್ಟ್ ಡೇ ಹೆಂಗೆ ನೋಡಿದ್ನೋ ಅವ್ರನ್ನ ಅದೇ ಥರ ಇದ್ರಲ್ವಾ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ಅಶ್ವಿನಿ ಕಷ್ಟ ಇದೆ ಮ್ಯಾಮ್, ನಾಟ್ ಎಟ್ ಆಲ್ ಅನ್ ಈಸಿ ಥಿಂಗ್. ಬಟ್ ಡೇ ಟು ಡೇ ನನ್ನ ಜೊತೆ ಇಂಟರ್ವ್ಯೂಸು, ಅದಾದಮೇಲೆ ನಾ ಬರೆದಿದ್ದನ್ನು ಚೆಕ್ ಮಾಡೋದು, ಆಮೇಲೆ ಅದನ್ನು ಕರೆಕ್ಟಾಗಿ ನಾನೇನಾರೋ ಇದು ಬರೆದಿದ್ದನ್ನು ಆ್ಯಡ್ ಮಾಡೋದು, ಇನ್ನೂ ಏನೋ ಜ್ಞಾಪಕ ಬಂದರೆ, ಇಲ್ಲ ಅಂದರೆ ಇದು ಈ ಥರ ಇತ್ತು ಈ ಥರ ಅಲ್ಲ ಅಂತ ಎಷ್ಟು ಅಬ್ಜೆಕ್ಟಿವ್ ಆಗಿ ಅಶ್ವಿನಿ
ಕೆಲಸ ಮಾಡಿದ್ದಾರೆ ಅಂದರೆ, ಶಿ ಈಸ್ ಇನ್ವಾಲ್ವ್ಡ್ ಇನ್ ಡಿಸೈನ್, ಟ್ರಾನ್ಸ್ಲೇಷನ್, ರೈಟಿಂಗ್, ಶಿ ಈಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಕ್ರೈಬಿಂಗ್, ಇಂಟರ್ವ್ಯೂಸ್, ಸ್ಕೆಡ್ಯೂಲಿಂಗ್, ಎಲ್ಲವುದು. ನಾನು ಎಷ್ಟೋ ಕಡೆ ನಾನು PhD ಎಲ್ಲ ಬರೆದಿದ್ದೀನಿ ಮ್ಯಾಮ್. ಫಸ್ಟ್ ಡೇ PhD ಬರೆಯೋಕ್ಕೆ ಕೂತ್ಕೊಂಡ್ರೆ ಅದಾದಮೇಲೆ ಕೈಗೆ ಸಿಗಲ್ಲ ಸೆಲೆಬ್ರಿಟಿಗಳು. PhD ಫಸ್ಟ್ ಡೇಗೆ ಬರ್ತಾರೆ, ಅಷ್ಟೇ ಆಗೋಯ್ತು. ಆದರೆ ಅಶ್ವಿನಿ ಪಾಸ್ಟ್ 2 ಇಯರ್ಸಿಂದ ಎವ್ರಿ ವೀಕ್ ವಿ ಹ್ಯಾವ್ 3-4 ಮೀಟಿಂಗ್ಸ್ ಆ್ಯಂಡ್ ಇಂಟರ್ವ್ಯೂಸ್. ಆಮೇಲೆ ಕೂತ್ಕೊಂಡು ನೋಟ್ಸ್ ಡೇ ಟು ಡೇ ಏನು ಬರೆದಿದ್ದೀವಿ ಅದನ್ನು ಚೆಕ್ ಮಾಡೋದು. ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅಶ್ವಿನಿ ಅವರು ಅಂದರೆ ಇಟ್ಸ್ ನಾಟ್ ಎ ಜೋಕ್. ಸರ್, ಈಗ ಅಪ್ಪು ಅವ್ರ ಬರ್ತ್ಡೇ 50th ಬರ್ತ್ಡೇಗೆ ರಿಲೀಸ್ ಆಗುತ್ತೆ ಅಪ್ಪು ಪುಸ್ತಕ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಯಾಕೆ ತಡವಾಯಿತು? ಮ್ಯಾಮ್, ಅಶ್ವಿನಿ ಸ್ಕೂಲು ಜೂನಿಯರ್ ಟೋಸ್ ಅಂತ ಸ್ಕೂಲ್ ಶುರು ಮಾಡಿದ್ದಾಳೆ. ಜೊತೆಗೆ ಫ್ಯಾಂಡಮ್ ಆ್ಯಪ್ ಶುರು ಮಾಡಿದ್ದಾರೆ. ಜೊತೆಗೆ ವಜ್ರೇಶ್ವರಿ PRK ಕೆಲಸಗಳೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮನೆದೇನು ಕಮ್ಮಿ ಇರಲ್ಲ ಕೆಲಸ. ಜೊತೆಗೆ ಶಿ ಈಸ್ ಹ್ಯಾಂಡ್ಲಿಂಗ್ ಎಕ್ಕಾ ಮೂವಿ, ಎಷ್ಟು ಕೆಲಸಗಳಿದೆ. ಆ್ಯಂಡ್ ಶಿ ಈಸ್ ಎವ್ರಿ ಡೇ ಅವರು ಹೊಸ ಸ್ಕ್ರಿಪ್ಟ್ಸ್ ಓದ್ತಾರೆ, ಹೊಸ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲ ಬಂದು ಅವ್ರನ್ನ ಮಾತಾಡಿಸ್ತಾರೆ. ಮ್ಯಾಮ್, ಅವ್ರ ಲೈಫ್ ಎಷ್ಟು ಬ್ಯುಸಿ ಇದೆ ಅಂದರೆ ನನಗೆ ಆಶ್ಚರ್ಯ. ನಾನು ಕೇಳಿದಾಗೆಲ್ಲ ಟೈಮ್ ಕೊಟ್ಟು ಕೂತ್ಕೊಂಡು ಎಷ್ಟು ಕಾಳಜಿಯಿಂದ ಈ ಕೆಲಸಗಳನ್ನ ಮಾಡಿದ್ದಾರೆ ಅಂದರೆ ಐ ರಿಯಲೈಸ್ ದಟ್ ಇದು ಬೇರೆಯವ್ರಿಗೋಸ್ಕರ ಮಾಡ್ತಿಲ್ಲ ಅವರು. ಇಟ್ ಈಸ್ ಅ ಲೇಬರ್ ಆಫ್ ಲವ್. ಅವರು ಅವ್ರಿಗೋಸ್ಕರ ಮಾಡ್ತಾ ಇರೋ ಈ ಕೆಲಸ ಅದು ಅಲ್ವಾ?